ಕನ್ನಡದ ನೆಲದ ಪರವಾಗಿ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಬದುಕು ಸುಂದರವಾಗಬೇಕು, ಸಮೃದ್ಧವಾಗಬೇಕು ಅನ್ನುವ ಸಲುವಾಗಿ ಈ ರೀತಿಯ ಸಾಹಿತ್ಯಿಕ ಚಟುವಟಿಕೆ ಮಾಡ್ತಾ ಇರೋದು ನಾನು ಸಂಭ್ರಮಿಸ್ತೀನಿ. ಒಂದು ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಒಂದು ರಾಜಕೀಯ ಪಕ್ಷ ಅಲ್ಲ, ನಾವು ಇದು ಜನತೆ ಅರ್ಥ ಮಾಡ್ಕೋಬೇಕು. ಬಿಜೆಪಿ RSSನ ಒಂದು ಪೊಲಿಟಿಕಲ್ ವಿಂಗ್. ಅವರು ಜಾರಿ ಮಾಡ್ತಾ ಇರೋದು RSSನ ಅಜೆಂಡಾಗಳು ಮಾತ್ರ. RSSನ ಅಜೆಂಡಾ ಜಾರಿ ಮಾಡುವಾಗ ಸಹಜವಾಗಿಯೇ RSSನ ಅಜೆಂಡಾ ಅದು ಹಿಂದುತ್ವದ ಅಜೆಂಡಾ. ಅವರು ಹಿಂದೂ ಅಂತ ಜನರಿಗೆ ಭ್ರಮೆ ಹುಟ್ಟಿಸ್ತಾ ಇದ್ದಾರೆ. ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದುತ್ವ ಅನ್ನೋದು ಅವರ ಬ್ರಾಹ್ಮಣಶಾಹಿ, ಪುರೋಹಿತಶಾಹಿ. ಅವರು ಅದನ್ನೇ ಒಂದು ಧರ್ಮ ಅನ್ನೋ ರೀತಿಯಲ್ಲಿ ತಪ್ಪಾಗಿ ಬಿಂಬಿಸಿ ಜನರನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಧರ್ಮ ಅಂತ ಹೇಳಿದ ಕೂಡಲೇ ಜನ ಉದ್ರೇಕಕಾರಿ ಭಾವಾವೇಶ ಆಗ್ತಾರಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವರು ಹಿಂದೂ ಅನ್ನುವಂಥ ಪ್ರದೇಶವಾಚಕ ಶಬ್ದವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಪ್ರಧಾನಿ ಭಾರತ ದೇಶದ ಘನತೆಯ ಸ್ಥಾನದಲ್ಲಿ ಇರುವಂಥ ಪ್ರಧಾನಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಮಗೆ ಯಾವ ನೇತನ್ಯಾಹುಗೋ, ಯಾವುದು ಅಮೇರಿಕನ್ ಟ್ರಂಪ್ಗೋ, ಇನ್ನೊಬ್ಬರಿಗೋ ಹೋಗಿ ಸಲಾಮ್ ಹೊಡಿಯೋ ಗುಲಾಮ್ಗಿರಿ ನಮ್ಮದಲ್ಲ. ಬೇರೆ ಯಾರ್ದೋ ಆಡಳಿತ ಬಂದಾಗ ನೀನು ಸೀರೆ ಯಾಕೆ ಹಾಕಿದೀಯಮ್ಮ, ಚೂಡಿದಾರ ಹಾಕು ಅಂತ ಕಾನೂನು ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ?